ತಂದೆಯೇ, ತಂದೆಯೇ, ಏನೀ ವ್ಯಥೆಯು? ಅಮ್ಮ ರಾಮ, ತಂದೆಯವರ ಈ ವ್ಯಥೆಗೆ ಕಾರಣವಾದರು ಏನಮ್ಮ? ಕಾರಣವೇನೂ ಇಲ್ಲ ರಾಮಚಂದ್ರ. ಸತ್ಯ ಸಂದರು ಎಂದು ಹೇಳಿಕೊಳ್ಳುತ್ತಿರುವ ಈ ನಿಮ್ಮ ಜನಕರು ನನಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು. ಏನಮ್ಮ, ಏನಂದೆ? ದುರಾರಾಧ್ಯರನ್ನು ತೋರಿಕೊಳ್ಳುವೆಯ ದುರಾರಾಧ್ಯರನ್ನು ತೋರಿಕೊಳ್ಳುವೆಯ ಧರಾಧೀಶ ವಿಖ್ಯಾತ ಧರಾಧೀಶ ವಿಖ್ಯಾತ ಶಾರ್ದೂಲನನ್ನು ದುರಾರಾಧ್ಯರನ್ನು ತೋರಿಕೊಳ್ಳುವೆಯ ನಾಶವಾದರೂ ಧರಾಧೀಶ ವಿಖ್ಯಾತ ಶಾರ್ದೂಲನನ್ನು ದುರಾರಾಧ್ಯರನ್ನು ತೋರಿಕೊಳ್ಳುವೆಯ. ಅಮ್ಮ ರಾಮ, ಏನೆಂದೆ? ವಿಚಾರವೇನು? ದಯವಿಟ್ಟು ವಿವರಿಸಿ ಹೇಳಮ್ಮ. ತಂದೆಯ ವಾಗ್ದಾನವು ಅದೆಂಥದೇ ಆಗಿರಲಿ, ಅದನ್ನು ನಾನು ನೆರವೇರಿಸುವೆನು. ಹೌದೇ ರಾಮಚಂದ್ರ, ನನಗೆ ಸಂತೋಷವಾಯಿತು. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ನಾನು ಕೇಳಿಬಲ್ಲೆನು. ಹಾ, ಆ ವರಗಳನ್ನೇ ನಾನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡೆಯಮ್ಮ? 1ನೆಯ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನಂತೆ. ಇಷ್ಟು ತಾನೆ? ಈ ಅಲ್ಪ ವಿಚಾರಕ್ಕಾಗಿ ಏಕೆ ವ್ಯಥಪಡಬೇಕು ಅಮ್ಮ? ಈ ಕಷ್ಟತರವಾದ ರಾಜ್ಯಭಾರವನ್ನು ನಿನ್ನ ಪ್ರಿಯ ಪುತ್ರನಾದ ನನಗೆ ವಹಿಸಲಾಗದೆಂದು ಭರತನ ಭುಜಗಳ ಮೇಲೆ ವರಿಸಲು ಇಚ್ಛಿಸಿದ ನಿನಗೆ ನನ್ನ ಮೇಲೆ ಅದೆಷ್ಟು ಕರುಣವಮ್ಮ. ಹಾ ರಾಮಚಂದ್ರ, ಆ ವರವನ್ನು ಕೇಳಿಕೊಂಡಿದ್ದಕ್ಕೆ ಇಷ್ಟೊತ್ತು ನನ್ನ ಜೊತೆಗೆ ಚರ್ಚಿಸಿ ಗೋಳಾಡಿ ನನ್ನನ್ನು ಆಕ್ಷೇಪಿಸಿ ಈಗ ತಾನೇ ಒಪ್ಪಿಕೊಂಡರು. ಇನ್ನು 2ನೇ ವರಕ್ಕೆ ವಿಚಾರ ಕೈಕಾ, ಆ ವಿಚಾರವನ್ನು ರಾಮನಲ್ಲಿ ಹೇಳಬೇಡ. ನಿಲ್ಲು ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ನೀವು ನಡೆಸಿಕೊಡುವಲ್ಲ, ಅವರನ್ನೂ ಬಿಡುವುದಿಲ್ಲ. ಒಳ್ಳೆ ಗೋಳಾಯ್ತಲ್ಲ ಕತೆ. ನಾನು ಈ ಸಂಗತಿಯನ್ನು ರಾಮನಿಗೆ ಹೇಳಲೇಬೇಕು. ಬೇಡ ಕೈಕಾ. ಹೇಳು ರಾಮ. ರಾಮಚಂದ್ರ, 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶ ಮಾಡದಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು. ಅಮ್ಮ,
ಸಾಮ್ರಾಜ್ಯ ಭಾರಮೋ ಧರಿಪುದಂ ದಾಂಟಿಸಿದ ಮಾತೆ ನೀನು ಮಾತೆ ನೀನು. ಅಮ್ಮ, ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ನೆನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಮಾತೆ ನೀನು. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ನೆನಗೆ ಕರುಣಿಸಿದ ಸುನೀತೆ ನೀನು ಪ್ರತ್ಯಕ್ಷವರ ಮಾತೆ ಜನನಿ ನನಗೆ ಪ್ರತ್ಯಕ್ಷವರ ಮಾತೆ ವನವಾಸ ಕೊಪ್ಪಿದೆನು ಸುನೀತೆ ಜನಕನನ್ನು ಎಚ್ಚರಿಸು ನಮಿಸಿ ವನಕ್ಕೆ ಪೋಪೆನು ಮಾತೆ ಮಾತೆ ಅಮ್ಮ ಅಮ್ಮ. ರಾಮ, ನಿನ್ನ ಆಜ್ಞೆಯನ್ನು ನಾನು ನೆರವೇರಿಸುವೆನು, ನೀನು ಶಾಂತಳಾಗು. ತಂದೆಯೇ ರಾಮಚಂದ್ರ, ನೀವು ಮಾತಿಗೆ ಕೊಟ್ಟಿರೋ ವಚನವನ್ನು ನಾನು ನೆರವೇರಿಸುವೆನು, ನೀವಿನ್ನು ಚಿಂತಿಸಬೇಡಿ. ಬೇಡ ರಾಮಚಂದ್ರ, ಇವಳ ದುರಾಸೆಯಂತೆ ಒಪ್ಪಬೇಡ. ರಾಮಚಂದ್ರ, ನೀನು ನನ್ನ ಮಾತಿನಂತೆ ನಡೆದುಕೊಳ್ಳಲೇಬೇಕು. ಇಲ್ಲವಾದರೆ ಕೊಟ್ಟ ಮಾತಿಗೆ ತಪ್ಪಿದನೆಂದು ನಿಮ್ಮ ತಂದೆ ಹೇಳಿಬಿಡಲಿ. ನಾನು ಇಲ್ಲೇ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಹೋಗು. ನನ್ನ ಮಗನು ಎಲ್ಲಿಯಾದ್ರೂ ಭಿಕ್ಷಾಟನೆ ಮಾಡುತ್ತಾ ಅಲಿಯುತ್ತಾ ಹೋಗಲಿ. ಹೋಗು, ಹೊರಟು ಹೋಗು. ಪ್ರಾಣತ್ಯಾಗವನ್ನೇ
ಮಾಡಿಕೊ. ಅರುಳು ಮರಳು ಮುದುಕನಾದ ನಾನು ಭಾಷೆಯನ್ನು ಕೊಟ್ಟಿಲ್ಲ, ವಾಗ್ದಾನವನ್ನು ಮಾಡಿಲ್ಲ. ಹೋಗು, ಹೊರಟು. ತಂದೆಯೇ, ಏನಿದು? ತಾತನೆ ಪರಮ ವಿಖ್ಯಾತನೆ ಸ್ಥಿತಿಜೊಳು ಆಗಿರುವುದು ಅಪಕೀರ್ತಿ ಬೇಡೈ ಪಚಿಸದಿರು ತಾತನೆ ಪರಮ ವಿಖ್ಯಾತನೆ ಸ್ಥಿತಿಜೊಳು ಆಗಿರುವುದು ಅಪಕೀರ್ತಿ ಬೇಡೈ ಸಂಪನ್ನನೆ ಹೀನ ವ್ಯಾಮೋಹದಳು ಜ್ಞಾನ ಸಂಪನ್ನನೆ ಹೀನ ವ್ಯಾಮೋಹದಳು ಜ್ಞಾನ ಸಂಪನ್ನನೆ ಹೀನ ವ್ಯಾಮೋಹದಳು ಅವಕುಂಠಿಸುವುದು ತರವಲ್ಲ ಕೇಳೈ ಅವಕುಂಠಿಸುವುದು ತರವಲ್ಲ ಕೇಳೈ ತೆರದಿವಚಿಸದಿರು ತಾತನೆ ಪರಮ ವಿಖ್ಯಾತನೆ ಪ್ರೀತಿಗಳು ಆಗಿಂದು ಅಪಕೀರ್ತಿ ಬೇಡೈ ದಿನಮಣಿಯ ವಂಶದಲ್ಲಿ ಜನಿಸಿದನ್ರು ಪಾಲಕರು ದಿನಮಣಿಯ ವಂಶದಲ್ಲಿ ಜನಿಸಿದನ್ರು ಪಾಲಕರು ದಿನಮಣಿಯ ವಂಶದಲ್ಲಿ ಜನಿಸಿದನ್ರು ಪಾಲಕರು ಘನಶೀಲರೆಂದೆನಿಸಿ ಇರುವುದು ಖ್ಯಾತಿ ಘನಶೀಲರೆಂದೆನಿಸಿ ಇರುವುದು ಖ್ಯಾತಿ ತೆರದಿವಚಿಸದಿರು ತಾತನೆ ಪರಮ ವಿಖ್ಯಾತನೆ ವಿಧಿಗಳು ಆಗಿಂದು ಅಪಕೀರ್ತಿ ಬೇಡೈ ತಂದೆಯೇ, ರಾಮಚಂದ್ರ, ತಂದೆಯೇ, ಏನಿದು? ದಿನವಣಿ ವಂಶಜರಾದ ನಾವು ಘನತೆ ಮೀರಿ ನಡೆಯುವುದೇ? ನೀವು ಮಾತಿಗೆ ಕೊಟ್ಟ ವಚನವನ್ನು ನಾನು ನೆರವೇರಿಸುವೆನು. ನೀವಿನ್ನು ಶಾಂತರಾಗಿ. ಅಮ್ಮ ರಾಮ, ನಿನ್ನ ಇಚ್ಛೆಯನ್ನು ನಾನು ನೆರವೇರಿಸುವೆನು. ನೀನು ಶಾಂತಳಾಗು. ತಂದೆಯೇ, ನಾನು ಈ ಸಮಾಚಾರವನ್ನು ಮಾತೆಯವರಿಗೆ ತಿಳಿಸಿ ಅವರಿಗೆ ಸಮಾಧಾನ ಪಡಿಸಿ ಬರುವೆ. ಅಯ್ಯೋ ರಘುಕುಲ ಲಲಾಮ, ಈ ಪಿಶಾಚಿನಿ ಇಷ್ಟದಂತೆ ನಡೆಯಲೊಪ್ಪಿದೆಯ? ಬಿದ್ದು ಹೋಗ್ರೋ, ನಿಮ್ ನಾಲಿಗೆ ಸೇದೋಗೋ. ಯಾವ್ದನ ಕೆರಗೋ ಬಾಗೋ ತಗೊಂಡು ಹಾಕ್ಬಿಡ್ತೀವಿ. ಬನ್ನಿ ಬಾರಪ್ಪ. ಏನು ಮಕ್ಳ್ರಿ ಹಿಂದೆ ಬಿದ್ದು ಬಿಟ್ಟಿದ್ದಾವೆ. ಎಲ್ಲಿಗನ ಹೊಲ್ಟ್ರು ಸಾಕು ಹಿಂದೆ ಬರ್ತವೆ. ನೆಗದು ಬಿದ್ದು ಹೋಗಿ ಹುಟ್ಟಬಾರ್ದು. ಈ ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು. ನೆಗದು ಬಿದ್ದು ಹೋಗ. ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬಡ ಬ್ರಾಹ್ಮಣನಾಗ ಹುಟ್ಟಬಾರದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ಮದುವೆ ಆದ್ರೂ ಚಿಂತೆ ಇಲ್ಲ,
ನೆಗದು ಬಿದ್ದು ಹೋಗ ಮಕ್ಕಳಾಗಬಾರ್ದು ನೋಡ್ರಿ. ಕೆರಗೋ ಬಾಗೋ ತಗೊಂಡೋಗಿ ಎತ್ತು ಬಿಡ್ತೀನಿ, ಬರೋ ಇಲ್ಲಿ ಬಡ್ಕಂಡೆ ನಮ್ಮ ತಂದೆಯವ್ರಿಗೆ ಬೇಡ ಅಂತ. ವಂಶ ಬೆಳಿಬೇಕು ಕಣೋ ನರಹರಿ, ಮಾಡ್ಕೋ ಅಂತ ಅವ್ನು ನೆಗದು ಬಿದ್ದೋಗ 1 ಗಂಟೆ ಹಾಕ್ಬಿಟ್ಟ. ವರ್ಷ ಆದ್ರೂ ಅವಳು ಹೊಟ್ಟೆ ಒಳಗಡೆ ಒಂದು ಹೆಗ್ಣದ ಮರಿಗತಿ ಇಲ್ಲ ರೀ. ವಂಶ ಬೆಳೆಯೋ ರೀತಿ ಕಾಣಿಸ್ತಿಲ್ಲ ಮಗನೇ, 2ನೇ ಮದುವೆ ಮಾಡ್ಕೋ ಅಂತ ಹೇಳಿ ಬಲವಂತವಾಗಿ ಕಟ್ಟಿಬಿಟ್ಟ. ವರ್ಷಕ್ಕೆ ಇವಳು ಗರ್ಭವತಿ, ಮೊದ್ಲು ಮಾಡ್ಕೊಂಬಂದಿದ್ನಲ್ಲ ಅವಳು ಗರ್ಭವತಿ. ನಾಲಿಗೆ ಬಿದ್ದೋಗ ಇವಳು ಇರ್ತಾಳೆ ಅಂತ ಇವಳು ಇರ್ತಾಳೆ ಅಂತ ಇವಳು, ಪೈಪೋಟಿ ಇಬ್ರಿಗೂ ನೆಗದು ಬಿದ್ದೋಗ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ, ಒಂಟಿ ಬ್ರಾಹ್ಮಣರು ಹೋಗಬಾರ್ದು ನೋಡಿ. ದಶರಥ ಮಹಾರಾಜರಾದ ಶ್ರೀರಾಮಚಂದ್ರಪ್ಪ ಅವ್ರದ್ದು ಪಟ್ಟಾಭಿಷೇಕ ಇತ್ತು, ತುಳಸಿ ಪೂಜೆ ಇಟ್ಕೊಂಡಿದ್ದಾರೆ. ಯಾರಾದರೂ ಜೊತೆಲಿ ಹೋಗೋಣ ಅಂತ ಕಾಯ್ತಾ ಇದ್ದೀನಿ, ಮುಂಡೆವು ಯಾವೂ ಇಲ್ಲ. ಏನು ಅದೃಷ್ಟ ಮಾಡಿದ್ದೆ ಅಂದರೆ ನೋಡಿ, ಅದಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು. ಯಾರಾದರೂ ಸಿಗ್ತಾರೆ ಅಂದರೆ ಬಂದರು, ಸಮಯಕ್ಕೆ ಸಂದರ್ಭವಾಗಿ ಬಂದಿದ್ದಾರೆ. ಅಯ್ಯಯ್ಯ, ಏನ್ರಿ ಮೂಗ್ನಲ್ಲಿ ಸಿಂಬಳ ಒರೆಸ್ಕೊಳ್ರಿ. ತಾವ್ಯಾರು ಗೊತ್ತಾಗ್ಲಿಲ್ಲ. ಕರಿಗಿರಿ ಶಾಸ್ತ್ರಿ ಅಂತ. ಕರಿಗಿರಿ ಶಾಸ್ತ್ರಿಗಳು ಮದ್ವೆ ಆಗಿದ್ಯಾ? ಆಗಿತ್ತು, ಹೋಗ್ಬಿಟ್ರು. 2ನೇ ಮದ್ವೆ, 2 ಅವಳಿ ಜವಳಿ. ನಿಮ್ಗೂ ಅವಳಿ ಜವಳಿನ? ಹೌದು. ನೆಗದು ಬಿದ್ದೋಗ. ಜೊತೆಲಿ ಬಂದಿದ್ದಾವ, ಮನೇಲೆ ಬಿಟ್ಟು ಬಂದಿದ್ದೀರಾ? ಎಲ್ಲ ಅಲ್ಲೇ ಇದಾವ್ ನೋಡಿ ಆ ಮೂಲೆಯಲ್ಲಿ. ಮುಂಡೆ ಮಗ ನನ್ನ ಮಕ್ಳು ಅಂತ ತೋರ್ಸ, ಅವನ ಮಕ್ಳು ಅಂತ ಅವನಲ್ಲ. ಇರ್ಲಿ, ತುಳಸಿ ಪೂಜೆ ಇಟ್ಕೊಂಡಿದ್ದಾರೆ ಸೀತಮ್ಮವರು. ಹೋಗೋಣವೇ? ಹೋಗ್ಬಿಟ್ರ ರೇ, ತುಳಸಿ ಪೂಜೆ ಸೀತಮ್ಮವರು ಸ್ವಲ್ಪ ಸಮೀಪಕ್ಕೆ ಬಂದೇಳಿ. ಹೇಳ್ತಾ ಇದ್ದೀನಿ, ತೋಟ ದೂರ. ನಮ್ದು ಗಂಟ್ಲು ಹೊರ್ಕೊಂಡು ಹೋಗ್ಬಿಟ್ಟಿದೆ. ಏನೋ ಅಂದಂಗಾಯ್ತು. ತುಳಸಿ ಪೂಜೆ. ಓಹೋ, ತುಳಸಿ ಪೂಜೆನೆ. ಹೋಗೋಣವೇ? ದಾನ ಧರ್ಮಾದಿ ಅಧಿಕವಾಗಿ ಕೊಡ್ತಾರೆ ಅಂದ್ರೆ ಸರಿಯಾಗಿ ಕೊಡ್ತಾರೆ. ಭೋಜನ ಉಂಟು. ಆಗಬಹುದು ಅಂದಾಗೆ ಗುರುಗಳೇ. ಏನೋ ತಿಳ್ಕೊಂತೀರೇನೋ ಹೇಳಿ. ಏನಾದ್ರೂ ಚಟ ಗಿಟ ಉಂಟೆ? ಮುಂಡೆದು ಇನ್ನು ಏನೇನು ಕಲ್ತಿದ್ಯೋ ಇದೆ, ಕೊಡ್ತೀನಿ ತಳೀರಿ. ನೆಸೆ ಬೇಕೇ? ನೆಸೆ? ಹೌದು ಕೊಡಿ. ಅದ್ಯಾವ ನಿಶ್ಚಯ ಮಡಗಿದಿರ ನೋಡೋಣ. ತಗೊಳ್ಳಿ. ಗೂಳೂರು ಗುಂಡ ಮುಂದು. ಓಹೋ, ಬಹಳ ಬಜುಪಾಗಿದೆ. ಇದು ಹಾಕೊಳ್ಳೋ ವಿಧಾನ ಹೇಗೆ? ತಿಕ್ಕಾಕೊಳ್ಳಿ ರೇ. ತಿಕ್ಕಿ ಹಾಕೊಳ್ಳಿ. ತಿಕ್ಕಿ ಹಾಕೊಳ್ಬೇಕು. ನಾಲಿಗೆ ಬಿದ್ದು ಹೋಗ. ಏರಿಸ್ಕೊಳ್ಳಿ. ಹೇಗಿದೆ? ಬಜುಪಾಗಿದೆ. ಹೋಗೋಣವೇ? ಇರ್ರಿ, ಅಲ್ಲಿಂದ ತನಕ ಹೋಗೋವರೆಗೂ ಬನ್ರಿ. ಅಮ್ಮ, ಶುಭಮಯ
ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸು ತಾಯಿ, ಎಂತಹ ಹರ್ಷದ ಸುದಿನ. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಆಶೀರ್ವದಿಸಿ. ಶತಮಾನಂ ಭವತಿ ಶತಾಯು ಷತ್ಪುರುಷಾಯಿ ಸೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯುವು ದೀರ್ಘ ಸುಮಂಗಲಿ ಭವ. ಬರೋಣವೆ ತಾಯಿ, ಹಾಗೆ ಆಗಲಿ. ಆರೋಗ್ಯ ಸಮಸ್ಯೆ ಇದೆ. ಅಮ್ಮ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆಹಾ, ಈ ದಿನ ತನ್ನ ಪತಿಗೆ ರಾಜ್ಯಾಭಿಷೇಕವಾಗುವುದೆಂದು ಸೀತೆಯು ಎಷ್ಟು ಸಂತೋಷದಿಂದಿರುವಳು ಏನು. ಅವಳ ಕಿವಿಗೆ ನನ್ನ ಅರಣ್ಯವಾಸದ ಅಮಂಗಲ ವಾರ್ತೆಯನ್ನು ಹೇಗೆ ಹಾಕಲಿ? ಸೀತಾ, ಸೀತಾ, ಜಾನಕಿ. ಸ್ವಾಮಿ, ನಮಸ್ಕರಿಸುವೆನು. ಪ್ರಾಣೇಶ್ವರ,
ಪ್ರಭು, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರ ಶೀಲ ನೀಲಕುಂತಳ ವಿಶಾಲ ಪಾಲ ರಾಮನನು ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿದುವೆ ಕಸ್ತೂರಿ ತಿಲಕ ಪ್ರಾಣೇಶ್ವರ ಕಸ್ತೂರಿ ತಿಲಕ ಸ್ವಾಮಿ ಸಖಯೇನೋ ಸಂತೋಷ ವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ.
ಜಾನಕಿ, ಸಖಯೇನೋ ಪ್ರಾಣೇಶ್ವರ, ಸೀತಾ, ಸಂತೋಷ ಸ್ವಾಮಿ, ಜಾನಕಿ, ಇದೇನಿದು? ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಜಾನಕಿ, ಸ್ವಾಮಿ, ಏನಾಯ್ತು ಪ್ರಾಣೇಶ್ವರ? ಏನೆಂದು ಹೇಳಲಿ? ಲೋಲನೆ ಚಿಂತೆಯ ಮಾಡುವುದೇ ನೀನೇ. ಸ್ವಾಮಿ, ಈ ದಿನ ನಿಮ್ಮ ಮುಖ ಕಮಲವು ಬಾಡಿರುವುದಲ್ಲ? ಸೀತಾ, ಸ್ವಾಮಿ. ಏನೆಂದು ಹೇಳಲಿ? ಭರತನಿಗೆ ರಾಜ್ಯವನ್ನು
ಸರಸಿರುವ ಮುಗಿಯಳೆ ಸಕಿನ ಬೇನ ಬೇಡಲಿ. ಜಾನಕಿ ಜನನಿಯು ಎನ್ನನು ಮಮ ಜನನಿಯು ಎನ್ನನು ಜಾನಕಿ ಜನನಿಯು ಎನ್ನನು ವನಕ್ಕೆ ಪೋಪುದೆಂದು ವನಕ್ಕೆ ಪೋಪುದೆಂದು ಎನಗಾಗ್ನೆಯನಿ ಕಳುಗೆ ಜನಗದೆ ಎನಗಾಗ್ನೆಯನಿ ಕಳುಗೆ ಜನಗದೆ ನಮ್ಮೇನ ಬೇಳಲಿ ಸರಸಿರುವ ಮುಗಿಯಲೆ ಸಖಿ ನೇನ ಬೇಳಲಿ. ಜಾನಕಿ, ಸ್ವಾಮಿ, ಏನೆಂದು ಹೇಳಲಿ? ಈ ದಿನ ಈ ದಿನ? ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಅದಕ್ಕಾಗಿ ಇಷ್ಟೊಂದು ಚಿಂತೆ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಜಾನಕಿ. ಪೂಜ್ಯರಾದ ತಂದೆ ತಾಯಿಯರ ಸೇವೆಯನ್ನು ಬಿಟ್ಟು ಹೋಗಬೇಕಾಯಿತಲ್ಲ ಎಂದು ಮಾತ್ರವೇ ಚಿಂತಿಸುತ್ತಿದ್ದರು. ಪ್ರಾಣೇಶ್ವರ, ವಿಚಾರವೇನೆಂಬುದನ್ನು ವಿವರವಾಗಿ ತಿಳಿಸಬಾರದೆ ಸ್ವಾಮಿ? ಜಾನಕಿ, ನನ್ನ ತಂದೆಯವರು ಮಾತೆಯಾದ ಕೈಕಾದೇವಿಗೆ 2 ವರಗಳನ್ನು ಕೊಟ್ಟಿದ್ದರಷ್ಟೇ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ನಾನು ಅದನ್ನು ಕೇಳಿದಿರ ಸ್ವಾಮಿ? ಏನೆಂಬುದಾಗಿ ಕೇಳಿಕೊಂಡರು? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ, ಅವಳ ಮಗನಾದ ಭರತನಿಗೆ ಕಟ್ಟಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ಮುನಿವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವಳು ಜಾನಕಿ. ಪ್ರಾಣೇಶ್ವರ, ಇದಕ್ಕೆ ನಿಮ್ಮ ತಂದೆಯವರು ಒಪ್ಪಿದರೇನು? ಜಾನಕಿ, ತಾನು ಕೇಳಿದ ವರಗಳನ್ನು ನಡೆಸಿಕೊಡುವುದಾಗಿ ಮೊದಲೇ ತಂದೆಯಿಂದ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದರಿಂದ ತಂದೆಯವರು ಒಪ್ಪದಿರಲು ಸಾಧ್ಯವೇ ಇಲ್ಲ ಜಾನಕಿ. ಅಯ್ಯೋ, ಎಂತಹ ವಿಷಮ ವಾರ್ತೆಯನ್ನು ಕೇಳುತ್ತಿರುವುದು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವು. ಆರ್ಯಪುತ್ರ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಜಾನಕಿ, ಪಿತೃವಾಕ್ಯ ಪರಿಪಾಲನೆ ನನ್ನ ಆದ್ಯ ಕರ್ತವ್ಯವು. ಶ್ರೀರಾಮನ ಮಡದಿಯು ಅತ್ತೆ ಮಾವಂದಿರ ಸೇವೆಯನ್ನು ಪಡೆದು ಧನ್ಯರಾಗಲಿ. ನಾನು ವನವಾಸವು ಮುಗಿಯುತ್ತಲೇ ಬರುವೆನು. ಪ್ರಾಣೇಶ್ವರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ನಾನು ಸಹ ನಿಮ್ಮ ಸಂಗಡ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಭು. ಏನು ಜಾನಕಿ, ಏನೆಂದೆ? ನೀನು ಅರಣ್ಯವಾಸಕ್ಕೆ ಬರುವುದೇ? ಹೌದು ಸ್ವಾಮಿ. ನಿನಗೆ ಇಲ್ಲಿರಲು ಇಷ್ಟವಿಲ್ಲದಿದ್ದರೆ ನಿಮ್ಮ ತಂದೆಯವರ ನಗರಕ್ಕಾದರೂ ಹೋಗು. ಪ್ರಾಣೇಶ್ವರ, ಅರ್ಧ ದೇಹವು ಅರಮನೆಯಲ್ಲಿದ್ದು ಉಳಿದರ್ಧ ದೇಹವು ಅರಣ್ಯದಲ್ಲಿರಲು ಸಾಧ್ಯವೇ ಸ್ವಾಮಿ? ಪ್ರಾಣೇಶ್ವರ, ನಾನು ಸಹ ನಿಮ್ಮ ಸಂಗಡ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಭು. ಬೇಡ ಜಾನಕಿ, ಅರಣ್ಯವಾಸವು ನಿನಗೆ ತಕ್ಕುದಲ್ಲ. ಕ್ರೂರ ಮೃಗಗಳಿಂದಲೂ ಕಠೋರ ರಾಕ್ಷಸರಿಂದಲೂ ಕೂಡಿದ ಸ್ವಾಮಿ, ಆ ಅರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸಲು ಕಷ್ಟವಾಗುವುದು ಜಾನಕಿ. ಅಯ್ಯೋ, ನಮ್ಮ ತಂದೆಯವರು ಇಂತಹ ಪುರುಷಾಕೃತಿ ಹೆಂಗಸಿಗೆ ಕೊಟ್ಟು ವಿವಾಹ ಮಾಡಿದ್ರೆಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಏನು ಜಾನಕಿ, ಏನೆಂದೆ? ನನ್ನನ್ನು ಪುರುಷಾಕೃತಿ ಹೆಂಗಸೆಂದು ಭಾವಿಸಿದೆಯಾ? ಇಲ್ಲ ಇಲ್ಲ, ನೀನು ನನ್ನನ್ನಗಲಿರಲಾರದ ಸಂಕಟದಿಂದಲೂ ಪ್ರೀತಿಯ ಉದ್ರೇಕದಿಂದಲೂ ಹೀಗೆನ್ನುತ್ತಿರುವೆ. ಆಗಲೇ ನಡಿ, ನಿನ್ನ ಮನಸ್ಸನ್ನು ನೋಯಿಸಲಾರೆನು. ಉಭಯರು ಅರಣ್ಯವಾಸಕ್ಕೆ ಹೊರಡೋಣ. ನನ್ನ ಸರ್ವಪರಾಧವನ್ನು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಆಗಲೇ ನಡೆ ಜಾನಕಿ, ಚಿಂತಾಗಾರದಲ್ಲಿರುವ ತಂದೆಯವರನ್ನು ಸಂತೈಸೋಣ. ಕಳುಹಲಾರೆ ರಾಮನ ಇನಕುಲ ತಿಲಗಾನ ಕಳುಹಲಾರೆ ರಾಮನ
ರಾಮಚಂದ್ರ ಕಳುಹಲಾರೆ ರಾಮನ ರವಿಕುಲ ಸೋಮನ ರಾಮಚಂದ್ರ ಇಳೆಯೊಳು ಕಾರಣಕ್ಕೆ ಧರ್ಮ ನಿರತನ ಕಳುಗಲಾರೆ ರಾಮನ 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 ರಾಮಚಂದ್ರ ರಾಮ ರಾಮಚಂದ್ರ ಇಂದವಾದೆನ್ನಯ ಮಂದಿರ ಬಂದೆ ಕೊರೆದು ರಾಮಚಂದ್ರ ರಾಮಚಂದ್ರ ಅಂದವಾದೆನ್ನಯ ಮಂದಿರ ಬಂದೆ ಕೊರೆದು ಕಂದಕ ರಾಮಚಂದ್ರ ಅಂದವಾದೆನ್ನಯ ಮಂದಿರ ಬಂದೆ ಕೊರೆದು ಕಂದಕ ಓಪನು ಸುಂದರಿ ರಾಮನ 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 ರಾಮಚಂದ್ರ ಅರಸನಾಗುವ ರಾಮನನ್ನು ಅರಣ್ಯಕ್ಕೆ ಕಳಿಸುವುದೇ ರಾಮ ರಾಮಚಂದ್ರ ಸ್ವಾಮಿ, ಏಕೆ ಈ ರೀತಿ ಗೋಳಾಡುತ್ತಿರುವಿರಿ? ಆತನೇ ಸಂತೋಷವಾಗಿ ಒಪ್ಪಿಕೊಂಡು ಹೋಗಲು ಸಿದ್ಧನಾಗಿರಬೇಕಾದ್ರೆ ನೀವೇಕೆ ಗೋಳಾಡುತ್ತಿರುವಿರಿ? ಎಲ್ಲಿ ರಾಮನೆಲ್ಲಿ? ಇದೋ ತಾಯಿ ಬಂದಿರುವೆನು. ನಿನ್ನ ಆಜ್ಞೆಯನ್ನು ಪಡೆದು ಅರಣ್ಯವಾಸಕ್ಕೆ ತೆರಳುವೆನು. ಕೂಡುದು ಏನಕ್ಕೆ ಅಣ್ಣನೇ ನಿನ್ನ ಕೈ ಜಯ ಜಾಣ ಏನಕ್ಕೆ ನಿನ್ನ ಕೈ ಜಯ ಗಳು ಹರಪ್ಪ ಗಳು ಹಲಮ್ಮ ಕಾಡಿಗೆ ವಿದರೆ ಅಣ್ಣ ನಿನ್ನ ಕೈ ಜಯ ಜಾಣದನವ ಅಣ್ಣ ನಿನ್ನ ಕೈ ಜಯ ಅಂದಿನಿಂದ ಮಾಡಿ ಸುಂದರಾಯೋ ಅಂದಿನಿಂದ ನಿರ್ಮಾಡು ಸುಂದರಾಯೋ ಕುಂದೂರಲ್ಲಿ
ಕೈಕೆಯ ಕೂಡದು ಅಣ್ಣ ಕೂಡದು. ನೀವು ಅರಣ್ಯಕ್ಕೆ ಹೋಗಲಾಗದು. ಕಿರಿಯ ರಾಣಿ ಮೋಹದೋಷ ತಲೆಗೇರಿ ದರಮಟ್ಟವನ್ನು ಆವಣಿಸಿರುವ ಈ ಮರುಳು ತಂದೆ ಮಾತು ಕೇಳುತ್ತಾ ಅರಣ್ಯಕ್ಕೆ ಹೋಗಲಾಗದು. ಇದಕ್ಕೆ ಪ್ರತಿಯಾಗಿ ಹೇಳುವಿದ್ದರೆ ಬರಲಿ. ತಮ್ಮ ಶಾಂತನಾಗ. ಲಕ್ಷ್ಮಣ, ಸೈರಿಸು, ಶಾಂತನಾಗು. ಅಣ್ಣ, ಇಷ್ಟು ವಿವೇಚನೆ ಇಲ್ಲದೆ ದುಡುಕಿದೆನು. ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರನು ಅಣ್ಣ. ಮಾವನವರೇ, ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿರುವೆ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಏನು ಜಾನಕಿ ದೇವಿ, ನೀನು ಅರಣ್ಯಕ್ಕೆ ಹೋಗುವುದೇ ಬೇಡವಮ್ಮ, ಅರಮನೆಯಲ್ಲಿಯೇ ಇರು. ಇಲ್ಲ ಮಾವನವರೇ, ಪತಿಯ ಸಂಗಡ ನಾನು ಹೊರಟಿರುವೆ. ನನ್ನನ್ನು ಆಶೀರ್ವದಿಸಿ. ಜಾನಕಿ ದೇವಿ, ಸಾತ್ವಿಮಣಿಯಾದ ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆನು. ದೈವವೇ ನಿನ್ನನ್ನು ರಕ್ಷಿಸಲಿ. ಅಣ್ಣ ಲಕ್ಷ್ಮಣ, ಸಕಲ ಲೋಕಾಭಿರಾಮನು ಜಗತ್ ಪೂಜ್ಯನೂ ಆದ ನಿಮ್ಮ ಪಟ್ಟಾಭಿಷೇಕವನ್ನು ತಪ್ಪಿಸಿರುವ ಈ ಮಹಾಮಾರಿ ಕೈಕೇರೋ ರಾಜ್ಯವೇ ಅಧರ್ಮ ಪರಿಣಾಮ. ಅಣ್ಣ, ನಾನಿಲ್ಲಿರಲಾರದು ಅಣ್ಣ. ನಾನು ಸಹ ನಿಮ್ಮೊಡನೆ ಅರಣ್ಯಕ್ಕೆ ಬಂದು ನಿಮ್ಮ ಹಾಗೂ ಮಾತೆಯಾದ ಸೀತಾದೇವಿಯ ಪಾದ ಸೇವೆ ಮಾಡಿಕೊಂಡಿರಲು ನನಗೂ ಅಪ್ಪಣೆ ಕೊಡು ಅಣ್ಣ. ಲಕ್ಷ್ಮಣ, ನನಗೆ ಈ ವನವಾಸವು ವಿಧಿವಶದಿಂದ ಬಂದದೇ ಹೊರತು ಇದಕ್ಕೆ ಚಿಕ್ಕಮ್ಮನು ಕಾರಣ ಅಲ್ಲ. ಆಗಲಿ, ನಿನಗಿಲ್ಲಿರಲು ಇಷ್ಟವಿಲ್ಲದಿದ್ದರೆ ನನ್ನೊಡನೆ ಬರಲು ಯಾವ ಅಭ್ಯಂತರವೂ ಇಲ್ಲ. ಬಹಳ ಸಂತೋಷ ತಂದೆ. ನಾನು ಸಹ ಅರಣ್ಯಕ್ಕೆ ಹೊರಡಲು ನನಗೆ ಅನುಜ್ಞೆಯನ್ನು ಕೊಡು ತಂದೆ. ಲಕ್ಷ್ಮಣ, ನಿನ್ನ ವಿವೇಕ ಭರಿತ ಭಾವವನ್ನು ನಾನು ಗ್ರಹಿಸಿದೆನು. ಮುಖ್ಯವಾಗಿ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆನು. ದೈವವೇ ನಿಮ್ಮನ್ನು ರಕ್ಷಿಸಲಿ. ಮುಖ್ಯವಾಗಿ ರಾಮ ಲಕ್ಷ್ಮಣ ಪುತ್ರರತ್ನಗಳು ಸಾಧ್ವೀಮಣಿಯಾದ ಸೊಸೆಯು ಅರಣ್ಯ ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆಯುವುದು. ಸುಮಂತ್ರ, ನನ್ನ ರಾಮನಿಲ್ಲದ ಮೇಲೆ ಪರಿವಾರ ಸಂಪತ್ತು ಇಲ್ಲಿ ಇರಕೂಡದು. ರಾಮನಿಂದೇ ಹೋಗಲಿ. ಅಪ್ಪಣೆ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ಏನು, ಸಕಲವು ರಾಮನ ಹಿಂದೆ ಹೋಗಬೇಕೆ? ಅಂದರೆ ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯ ಕಟ್ಟಿಕೊಂಡು ನನ್ನ ಮಗನಾದ ಭರತನು ರಾಜ್ಯವನ್ನ ಆಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಅಯೋಧ್ಯೆಯ ಸಂಪತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಸಹ ರಾಮನ ಹಿಂದೆ ಹೋಗಕೂಡದು. ನಾನು ಕೊಡುವ ನಾರು ಮುಡಿಯನ್ನುಟ್ಟುಕೊಂಡೇ ಆತ ವನವಾಸಕ್ಕೆ ಹೊರಡಬೇಕು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿಮಗೆ ಏಕೀ ವಸ್ತ್ರಾಭರಣಗಳು ಅವೆಲ್ಲವನ್ನು ತೆಗೆದಿರಿಸಿ ನಾನು ಕೊಡುವ ನಾರು ಮುಡಿಯನ್ನುಟ್ಟುಕೊಂಡು ವನವಾಸಕ್ಕೆ ಸಿದ್ಧರಾಗಿ. ಆಗಲಿ ತಾಯಿ, ಕೊಡಿ ನಾರಡಿಗೆಗಳನ್ನು. ಲಕ್ಷ್ಮಣ, ನೀನು ಹೊರಟಿರುವೆ ಅಲ್ಲವೇ ವನವಾಸಕ್ಕೆ?
ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ದಯಲಾಗದಿರೆ ಜನನಿ ಜನತೆಯ ತಾಳೆ ಸುವಾಣಿ ಗುಣಮಣಿ ದಯಲಾಗದಿರೆ ತನಯನ ವನವ ಸದಾ ದುರಾಗ್ರಹ ತನಯನ ವನವ ಸದಾ ದುರಾಗ ಒಂದು ಬಿಡ ನಿನಗೆ ಅರಿತರುಣಿಸುವ ಒಂದು ಬಿಡ ನಿನಗೆ ಅರಿತರುಣಿಸುವ ನಿರ್ದಯಲಾಗದಿರ ಜನನಿ ಜನತೆಯ ತಾಳೆ ಸುವಾಣಿ ಗುಣಮಣಿ ನಿರ್ದಯಲಾಗದಿರ ಗಣಪತಿಯನಿಗೋ ನೋಡ ಕರುಣಾ ಗಣಪತಿಯನಿಗೋ ನೋಡ ಕರುಣಾ ಜನಕವಾದ ದೋಷಿಗಳಿರುವನ ಜನಕವಾದ ದೋಷಿಗಳಿರುವನ ನಿರ್ದಯಲಾಗದಿರ ಜನನಿ ಜನತೆಯ ತಾಳೆ ಸುವಾಣಿ ಗುಣಮಣಿ ದಯಲಾಗದಿರೆ ದೇವಿ ಜಾನಕಿ ದೇವಿಗೆ ನಾರುಮಡಿಗಳನ್ನು ಕೊಡಬೇಡ, ಮನೆ ಉಡುಗೆಗಳನ್ನು ಧರಿಸಿ ರಘುವೀರನೊಡನೆ ತೆರಳಲಿ. ಸ್ವಲ್ಪ ನಿಲ್ಲಿ ಪೂಜ್ಯರಿ. ಪತಿಯೇ ನಾಲ್ಮುಡಿಯನ್ನುಟ್ಟು ವನವಾಸಕ್ಕೆ ಹೊರಟಿರುವಾಗ ನನಗೆ ತಕ್ಕಿ ವಸ್ತ್ರಾಭರಣಗಳು. ಅತ್ತೆಯವರೇ, ಆ ನಾಲ್ಮುಡಿಯನ್ನು ಕೊಡಿ. ಜಾನಕಿ ದೇವಿ, ಪತಿವ್ರತ ಶಿರೋಮಣಿಯಾದ ನಿನ್ನ ಭಾವನೆಯು ಶ್ಲಾಘನೆಯೇ ಸರಿ. ನಿನ್ನಿಷ್ಟದಂತೆ ಮಾಡು. ಹಾಗೆ ಆಗಲಿ ಪೂಜ್ಯರಿ. ತಂದೆ, ನೀವಿನ್ನು ದುಃಖಿಸಬೇಡಿ. ನಮ್ಮ ಅರಣ್ಯವಾಸಕ್ಕೆ ಅಪ್ಪಣೆಯನ್ನು ಕೊಡಿ. ಅಯ್ಯೋ ರಘುಕುಲ ಲಲಾಮ, ಈ ಪಿಶಾಚಿನಿ ಇಷ್ಟದಂತೆಯೇ ನಡೆಯಲು ಒಪ್ಪಿದೆಯಾ? ದೈವವೇ ನಿಮ್ಮನ್ನು ರಕ್ಷಿಸಲಿ. ಮುಖ್ಯವಾಗಿ ನನ್ನ ಪುತ್ರ ರತ್ನಗಳು ಸಾಧ್ವೀಮಣಿಯಾದ ಸೊಸೆಯು ಅರಣ್ಯ ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆಯಿತು.